ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿಲ್ಪಾರ ಮಾತಾಡ್ತಿರೋದು. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ ಇವತ್ತು ಮನೆಗೆ ತರಕಾರಿ ಎಲ್ಲ ತಗೊಂಡ್ಬಂದಿದ್ರು. ತರಕಾರಿ ಎಲ್ಲ ಎತ್ತಿಡ್ಬೇಕು. ಹೇಗೆ ಎತ್ತಿಡ್ತೀನಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ. ಆಮೇಲೆ ನಾನು ತರಕಾರಿ ಇಡೋದಕ್ಕೆ ಯಾವ ಬ್ಯಾಗ್ ನ ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಬನ್ನಿ. ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಂತೀನಿ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಮುಂದೆ ವಿಡಿಯೋ ಹೆಂಗಿರುತ್ತೆ ಏನಂತ. ಅಮ್ಮೇಲೆ ವಾರಕ್ಕೆ ಒಂದ್ಸಲ ಅಥವಾ ವಾರಕ್ಕೆ 2 ಸಲ ತರಕಾರಿ ಒಂದೇ ಸಲ ತಗೊಂಡ್ಬಂದ್ಬಿಡ್ತಾರೆ. ಯಾವಾಗ್ಲೂ ತಗೊಂಬರಕ್ ಆಗಲ್ಲ ಅಂತ ಹೇಳಿದ್ರು. ಬನ್ನಿ ಏನೇನು ತಗೊಂಬಂದವ್ರೆ ತೋರಿಸ್ತೀನಿ. ಅಯ್ಯೋ, ಈ ಕಬ್ಬರಿ ಇಷ್ಟೊಂದು ಟೈಟಾಗಿ ಹಾಕ್ಬಿಟ್ಟಾರ. ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು. ಅದು ಬಿಟ್ಟರೆ ನೆಕ್ಸ್ಟು ತಗೊಂಬಂದರೆ ಬೆಂಡೆಕಾಯಿ. ಆಚೆನೆ ಇಕ್ಕನಾ? ಅಲ್ಲ, ಅವು ಇವನ ಆಚೆನೆ ಇಕ್ಕನ ಹಣ್ಣಾಗಕ್ಕೆ ಎಂದೆ. ಏನೇನ್ ತಂದವ್ರೆ ನೋಡೋಣ ಬನ್ನಿ. ಮನೆ ಯೂಸ್ ಮಾಡೋದು ಇಷ್ಟೇ ತರಕಾರಿ. ಹೋಯ್ತು ಗಿಡಕ್ಕೋಸ್ಕರ. ಗೆಡ್ಡೆಕೋಸು, ಹುಳ್ಳಿಕಾಯಿ, ಅಳಸಂಡೆಕಾಯಿ, ಬೆಂಡೆಕಾಯಿ, ಗೋರಿಕಾಯಿ, ಹೀರೆಕಾಯಿ, ಮೂಲಂಗಿ, ಕ್ಯಾರೆಟ್, ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು, 4 ನಿಂಬೆಹಣ್ಣು. ಇಷ್ಟೇ ನಮ್ಮನೆ ತರಕಾರಿ. ನಾನು ತರಕಾರಿ ಎಲ್ಲ ಹಾಕಕ್ಕೆ ಈ ತರ ಬ್ಯಾಗ್ ಯೂಸ್ ಮಾಡ್ತೀನಿ. ಇದು ನಾನು ಡಿಮಾರ್ಟ್ಗೆ ಹೋದಾಗ ತಗೊಂಬಂದಿದ್ದು. ತರಕಾರಿ ಫ್ರೆಶ್ ಆಗಿರ್ತವೆ ಅಂತ ಹೇಳ್ಬಿಟ್ಟು. ಈ ಗೆಡ್ಡೆಕೋಸಿಂದು ಇವೆಲ್ಲ ತೆಗಿಲಿಲ್ಲ ಅಂದ್ರೆ ಒಂಥರ ಕೊಳ್ತೋದಂಗ ಆಗ್ಬಿಡ್ತಾವೆಲ್ಲ ಬೇಗ ಬೇಗ. ಅದಕ್ಕೆಲ್ಲ ತೆಗ್ದಿಕ್ತೀನಿ. ನಮ್ಮ ಮನೇಲಿ ಯಾವಾಗೂ ತರಕಾರಿ, ಡೈಲಿ ತರಕಾರಿ ಬೇಯಿಸ್ತಾನೆ ಇರ್ತೀವಿ, ತಿಂತಾನೆ ಇರ್ತೀವಿ. ನಮ್ಮ ಮಾವನವರು ಜಾಸ್ತಿ ತಿಂತಾರೆ ಅಷ್ಟೆ. ನನ್ನ ಮಗ ಇದ್ದಿದ್ರೆ ನನ್ನ ಮಗನೂ ಇವೆಲ್ಲ ಬಿಡಿಸ್ಕೊಟ್ಟಿರೋನು ಇಷ್ಟೊತ್ತಿಗೆ. ಪಕ್ಕು ಸುಮ್ಮನೆ ಕಳಿಸ್ಬಿಟ್ಟೆ. ಗೆಡ್ಡೆಕೋಸ್ ಆಯ್ತು. ಅದಕ್ಕೆ ಇನ್ನೊಂದು 1/4 kg ಅಷ್ಟು ಐತೆ. ಬ್ಯಾಗ್ ಇಂದ ಏನ್ ಯೂಸ್ ಅಂದ್ರೆ ಕವರಿ ಕಟ್ಟಿಕ್ಕಿದ್ರೆ ಬೇಗ ಕೊಳ್ತೋಗ್ಬಿಡ್ತವೆ ತರಕಾರಿಗಳು. ಇದ್ರಲ್ಲಾದ್ರೆ ಚೆನ್ನಾಗಿ ಗಾಳಿ ಎಲ್ಲ ಆಡುತ್ತೆ, ತರಕಾರಿ ಬೇಗ ಹಾಳಾಗಲ್ಲ. ಮತ್ತೆ ಫ್ರಿಜ್ಜು ನೋಡೋದಿಕ್ ನೀಟಾಗಿ ಕಾಣುತ್ತೆ, ಕ್ಲೀನಾಗಿ ಜೋಡಿಸ್ಕೊಬೋದು. ತರಕಾರಿನೂ ಎಲ್ಲೋ ಕೆಳಗೆ ಬೀಳ್ತವೆ ಅಂತ ಏನಿಲ್ಲ. ಯಾಕೆಂದ್ರೆ ಅದಕ್ಕೆ ಜಿಪ್ಲಾಕ್ ಕೊಟ್ಟವ್ರೆ ನೋಡಿ, ಜಿಪ್ಲಾಕ್ ಕೊಟ್ಟವ್ರೆ. ಅದರಿಂದ ಹಾಕೋದು ಈಸಿ, ತೆಗಿಯೋದು ಈಸಿ. ಮತ್ತೆ ತರಕಾರಿನೂ ಸ್ವಲ್ಪ ಫ್ರೆಶ್ನೆಸ್ ಆಗಿ ಹಂಗೆ ಇರ್ತವೆ. ಇದ್ರಲ್ಲಿ ಫುಲ್ ಕವರ್ ಇರೋದು ಬರುತ್ತೆ, ಅದ್ರಲ್ಲಿ ಗಾಳಿ ಆಡಲ್ಲ, ಏನಿಲ್ಲ, ಬೇಗ ಹೊಳ್ಟೋಗ್ಬಿಡ್ತವೆ ತರಕಾರಿಗಳು. ಅದಕ್ಕೆ ನೆಕ್ಸ್ಟು ಹುಳ್ಳಿಕಾಯ್ದು ಆಯ್ತು. ಎಲ್ಲ ಸ್ವಲ್ಪ ಇದ್ದಂಗೆ ತಗೊಂಬಂದ್ಬಿಟ್ಟೈತೆ. ಫುಲ್ ಖಾಲಿ ಆದ್ಮೇಲೆ ತಗೊಂಬರೋಕ್ಕೆ ಆಗಲ್ಲ, ಸ್ವಲ್ಪ ಇದ್ದಂಗೆ ತಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಗೋರಿಕಾಯಿ ನಾನು ಯಾವ ಸಾರು ಯೂಸ್ ಮಾಡಲ್ಲ, ಬಟ್ ನಮ್ಮ ಮಾವನವ್ರಿಗೆ ಡೈಲಿ ತರಕಾರಿ ಬೇಯಿಸ್ಕೊಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಇದನ್ನ ಶುಗರ್ಗೇನೋ ಒಳ್ಳೇದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅವ್ರು ತಿಂತಾರೆ ಜಾಸ್ತಿ. ಒಂದ್ ಸ್ವಲ್ಪ ಕಸರೆ ಎಲ್ಲ ಇರುತ್ತಿದೆ, ನಮಗೆ ತಿನ್ನಕ್ಕಾಗಲ್ಲ. ಇದ್ರಲ್ಲಿ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ನಮ್ಮನೇಲಿ ಬಸ್ಸಾರು ಯಾರು ತಿನ್ನೋದೇ ಇಲ್ಲ. ಅದರಿಂದ ನಾನು ಮಾಡಕ್ಕೆ ಹೋಗಲ್ಲ ಬಸ್ಸಾರು. ನನಗೆ ಬಸ್ಸಾರು ಇಷ್ಟ. ಬಸ್ಸಾರು, ಉಪ್ಸಾರು, ಮತ್ತೆ ಬಜ್ಜಿಗಳೆಲ್ಲ ಮಾಡ್ತಾರಲ್ಲ ಆ ಥರ ಇಷ್ಟ. ಬಟ್ ಮನೇಲಿ ಯಾರು ತಿನ್ನಲ್ಲ ಅಂತ ಮಾಡಕ್ ಹೋಗಲ್ಲ. ಈ ಹುಳಿ ಸಾರು, ಮೀನ್ ಸಾರು, ಚಿಕನ್ ಸಾರು ಮಾಡಿದ್ರೆ ಮಶೊಪ್ಪು, ಇಲ್ಲ ಟೊಮೊಟೊ ಸಾರು, ಬೇಳೆ ಸಾರು ಅಷ್ಟೇ. ಬೆಳಗ್ಗೆನೆ ಬೇಗ ತಿಂದ್ಬಿಟ್ರೆ ಇದೊಂದು ನಿದ್ದೆ ಬಂದ್ಬಿಡುತ್ತೆ. ಬಟ್ ಮನೇಲಿ ಕೆಲಸ ಜಾಸ್ತಿ ಇರೋದ್ರಿಂದ ನಿದ್ದೆ ಮಾಡಲ್ಲ ನಾನು. ಕೆಲಸ ಯಾವಾಗೂ ಇದ್ದೇ ಇರುತ್ತೆ, ನಿದ್ದೆ ಮಾಡ್ಬೇಕನ್ಸುತ್ತೆ ಆದ್ರೆ ನಿದ್ದೆ ಮಾಡಲ್ಲ, ಸೋಂಬೇರಿ ಆಗ್ಬಿಡ್ತೀನಿ. ಬೇಕಾಯ್ತವೆ ತಿಕ್ಕೋಬೇಕು, ನೆಕ್ಸ್ಟ್ ಏನಾರು ಹಾಕ್ತವೆ. ಹಣ್ಣೆಲ್ಲ ಹಂಗೆ ಇರ್ತೀನಿ. ಕಾಯಂಗಿರೋ ತಗೊಂಬಂದವ್ರೆ, ಅವು ಫ್ರಿಜ್ಜಿಗೆ ಇಟ್ಬಿಟ್ರೆ ಹಣ್ಣಾಗಲ್ಲ, ಅದಕ್ಕೆ ಹಂಗೆ ಇಟ್ಟಿರ್ತೀನಿ. ಟೊಮೊಟೊ ಇನ್ನು ಹಣ್ಣಾಗಬೇಕು, ಅದು ಫ್ರಿಜ್ಜಿಗೆ ಇಟ್ಟಿದ್ರೆ ಬೇಗ ಹಣ್ಣಾಗಲ್ಲ, ಕಾಯಂಗೆ ಇರುತ್ತೆ. ಅದಕ್ಕೆ ಈಚೆ ಇಟ್ತೀನಿ, ಅಡುಗೆ ಮನೇಲಿ ಇಟ್ಕೊಂಡು. ಅಲಸಂಡೆ ಕಾಳು ಜೊತೆಗೆ
ಒಂದು 4 ಬೀನ್ಸು, ಒಂದು ಗೆಡ್ಡೆಕೋಸು, ಒಂದು ಕ್ಯಾರೆಟು, ಹೀರೆಕಾಯಿ, ಅಲಸಂದೆ ಕಾಳು ಹಾಕಿ ಸಾಂಬಾರ ಕಟ್ ಮಾಡ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ. ಇವಾಗ ಕಾಳು ಬಿಡ್ಸಕ್ ಕುತ್ಕೊಂಡು ತಿರ್ಗಾ ತರಕಾರಿನಲ್ಲಿ ನಿಂತ್ಕೊಂಡು ಕಟ್ ಮಾಡ್ಕೊಳಕ್ ಆಗಲ್ಲ. ನಿಂತ್ಕೊಂಡು ಕಟ್ ಮಾಡ್ಕೊಳಕ್ ಹೋದ್ರೆ ಕಾಲು ನೋವಾಗುತ್ತೆ. ಸೆಕೆ ಆಲೆ ಜುಲೈ ತಿಂಗಳು, ಮಳೆಗಾಲ ಸ್ಟಾರ್ಟ್ ಆಗ್ಬೇಕು. ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಬಿಸಿಲು ಹೊಡೆದಂಗೆ ಹೊಡಿತೈತೆ. ಆಚೆ ಅಂತೂ ಆಗದೇ ಇಲ್ಲ ಬಿಟ್ರಿ ಇರೋದಿಕ್ಕೆ. ಈ ಬಿಸಿಲ ಕೆಲಸ ಮಾಡೋರು ಅದು ಹಿಂಗೆ ಆಚೆ ಕೆಲಸ ಮಾಡ್ತವ್ರೆ. ಆಷಾಢ ಸ್ಟಾರ್ಟ್ ಆಯ್ತು, ಗಾಳಿ ಬೀಸ್ತಿಕ್ಕೆ ಅಂದ್ರೆ ಅಡ್ಡಿ ಮಗನ್ ಗಾಳಿ ಬೀಸ್ತಾ ಇಲ್ಲ. ಅವಾಗಲೇ ಕವರ್ ಇಟ್ಕೊಳ್ಳಿ ಬೇಕಾಗುತ್ತೆ ಅಂತ ಹೇಳೋದ್ನೆಲ್ಲ ಇದು ಈ ಥರ ವೇಸ್ಟ್ ತುಂಬೋದಕ್ಕೆ ಏನಾರ ಹಾಕೋದಿಕ್ಕೆ ಬೇಕಾಗುತ್ತೆ ಕವರ್ಗಳು. ಫ್ರೆಂಡ್ಸ್, ನಾನು ಅಡುಗೆ ಎಲ್ಲ ಮಾಡ್ಬಿಟ್ಟು ಕೆಲಸ ಎಲ್ಲ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಸಿಗುವ ಫ್ರೆಂಡ್ಸ್. ಅಡುಗೆ ಎಲ್ಲ ಆಯ್ತು, ಕೆಲಸ ಎಲ್ಲ ಆಯ್ತು. ನಮ್ಮ ಮಾವನವ್ರಿಗೆ ಊಟ ಇಟ್ಕೊಟ್ಟಿದ್ದೆ, ಅವರು ಊಟ ತಿಂದಿದ್ದಾಯ್ತು. ಬನ್ನಿ, ನಾನು ಒಂದು ಗಾರ್ಡನ್ ಮಾಡಿದ್ದೀನಿ, ಅದ್ರಲ್ಲಿ ಏನೇನ್ ಬೆಳೆದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಅಲ್ಲಿ ಕಟ್ ಮಾಡೋದಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮ್ಗೂ ಏನೇನ್ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು. ಮನೆ ಪಕ್ಕ ಸ್ವಲ್ಪ ಖಾಲಿ ಜಾಗ ಇತ್ತು, ಅದಕ್ಕೆ ಪಾಟ್ಗಳಲ್ಲಿ ಗಿಡಗಳು ಹಾಕೊಂಡಿದ್ದೀನಿ. ಅದು ಕನಕಾಂಬರ ಗಿಡ ಹಾಕಿದ್ದೀನಿ. ಇದೇನ್ ಗಿಡ ಅಂತ ಗೊತ್ತಿಲ್ಲ, ಅದೇ ಬೆಳ್ಕೊಂಡೈತೆ. ನೆಕ್ಸ್ಟ್ ಆಲೂವೆರಾ ಗಿಡ, ನೆಕ್ಸ್ಟ್ ದೊಡ್ಡ ಪತ್ರೆ ಗಿಡ, ಮತ್ತೆ ದಾಸವಾಳ ಗಿಡ ಹಾಕಿದ್ದೀನಿ. ಅದು ಬರೀ ಬೆಳೀತಾ ಐತೆ ಅಷ್ಟೇ. ಅದು ನೆಕ್ಸ್ಟ್ ಏನು ಹೂವು ಏನು ಬಿಟ್ಟಿಲ್ಲ. ಇದು ಶಂಖಪುಷ್ಪ ಗಿಡ ನೀಲಿದು ಅಂದ್ಕೊಂಡು ಹಾಕಿದ್ದೀನಿ, ಆದ್ರೆ ಅದ್ ನೋಡಿದ್ರೆ 2-3 ಹೂವು ವೈಟ್ ಕಲರ್ ಬಂದ್ಬಿಡ್ತು. ನೀಲಿ ಶಂಖಪುಷ್ಪ ಹಾಕ್ಬೇಕು. ನೆಕ್ಸ್ಟ್ ದೊಡ್ಡ ಪತ್ರೆ, ಆಲೂವೆರಾ ಅದಂತೂ ಜಾಸ್ತಿ ಇದ್ದೇ ಇದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಮಲ್ಲಿಗೆ ಹೂವಿನ ಗಿಡ. ಮಲ್ಲಿಗೆ ಹೂವಿನ ಗಿಡದ ಜೊತೆ ನಿಂಬೆಹಣ್ಣು ಗಿಡನೂ ಬೆಳ್ಕೊಂಡ್ಬಿಟ್ಟೈತೆ, ಅದಾಗದೇನೆ ನಾವೇನ್ ಇಟ್ಟಿಲ್ಲ ಇದು. ನೆಕ್ಸ್ಟ್ ಕಾಕಡ ಹೂವಿನ ಗಿಡ ನೋಡ್ಬೋದು, ಹೂವು ಬಿಟ್ಟೈತೆ. ದೊಡ್ಡ ಪತ್ರೆ ಗಿಡ ಎಲ್ಲಾ ಪಾಟ್ಗಳಲ್ಲೂ ಐತೆ, ಯಾಕೆಂದ್ರೆ ನನ್ನ ಮಕ್ಳಿಗೆ ಕೆಮ್ಮು ನೆಗಡಿ ಆದಾಗೆಲ್ಲ ಬೇಕಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒಂದಲ್ಗ ಸೊಪ್ಪಿನ ಗಿಡ ಹಾಕಿದೀನಿ, ಅದೇಂತಕ್ಕೂ ಒಣಗೋಗ್ತೈತೆ, ಅದೇನಕ್ಕೆ ಏನು ಅಂತ ಗೊತ್ತಿಲ್ಲ. 2 ಪಾಟಲ್ಲಿ ಹಾಕಿದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೂವುಗಳ ಜೊತೆಗೆ ಎಲ್ಲ ಕಟ್ತಾರಲ್ಲ ಪತ್ರೆ, ಅದು ಯಾಕೋ ಒಣಗೋಗ್ತೈತೆ. ಎಲ್ಲ ಕಟ್ ಮಾಡ್ಬಿಟ್ಟು ತಿರ್ಗಾ ನೆಡ್ಬೇಕು ಅದನ್ನು. ನೆಕ್ಸ್ಟ್ ಇದರಲ್ಲಿ ಕಾಕಡ ಹೂವಿನ ಗಿಡ, ಮತ್ತೆ ಇದು ತುಳಸಿ ಗಿಡ, ದೊಡ್ಡ ಪತ್ರೆ, ತುಳಸಿ, ಇದು ಪೈನಾಪಲ್ ಗಿಡ, ಇದು ಬೇರೆಡು, ಇದು ಗಾಣಿಕೆ ಸೊಪ್ಪು, ಬದನೆಕಾಯಿ ಗಿಡ ಹಾಕಿದ್ದೆ, ಅದು ಎಲ್ಲ ಒಣಗೋಗ್ಬಿಟ್ಟೈತೆ. ಇದು ರೋಸ್ ನರಿ, ಏರ್ ಗ್ರೋತಿಗೆ ಒಳ್ಳೇದು ಅಂತ ಹೇಳಿದ್ರು. ಮೊನ್ನೆ ಎಲ್ಲ ನರ್ಸರಿಗೆ ಹೋಗಿದಾಗ ತಗೊಂಬಂದು ಹಾಕಿದ್ವಿ. ನೆಕ್ಸ್ಟ್ ಇದು ಒಂದು ಅಂಜೂರ ಆಲ್ರೆಡಿ ಕಾಯಿ ಬಿಟ್ಬಿಟ್ಟೈತೆ, ಅದಿನ್ನೂ ಹಣ್ಣಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಪಾಲಕ್ ಸೊಪ್ಪು ಹಾಕಿದೀನಿ. ಪಾಲಕ್ ಸೊಪ್ಪು ಜೊತೆಗೆ ಕಳೆ ಬೇರೆ ಬೆಳ್ಕೊಂಬಿಟ್ಟೈತೆ. ನೆಕ್ಸ್ಟ್ ಇದೇನೋ ಊಟಿ ಆಪಲ್ ಅಂತ ಹೇಳಿದ್ರು, ಅದೇ ನರ್ಸರಿಲಿ ತಗೊಂಬಂದಿದ್ದು. ಹೂವು ಆಗ್ತೈತೆ, ಬಟ್ ಕಾಯಿನೂ ಬಿಡ್ತಾ ಇಲ್ಲ. ಅದು ಯಾವಾಗ ಬಿಡುತ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ನೋಡಿ, ಸ್ಟ್ರಾಬೆರಿ ಗಿಡ ಹಾಕಿದೀವಿ. ಅದು ಇಲ್ಲಿವರೆಗೂ ಬೆಳ್ಕೊಂಬಂದೈತೆ, ನೋಡ್ತಾ ಇರ್ಬೋದಲ್ವಾ. ಇಷ್ಟದು ಹಣ್ಣಾಗಿದೆ ನೋಡ್ರಿ. ಇವಾಗ ಇವನೇ ಕಟ್ ಮಾಡ್ಬೇಕು. 4 ಹಣ್ಣಾಗೈತೆ. ನನ್ನ ಮಗಳಂತೂ ಯಾವಾಗ್ಲೂ ಕಾಯ್ತಾ ಇರ್ತಾಳಮ್ಮ, ಸ್ಟ್ರಾಬೆರಿ ಯಾವಾಗ ಹಣ್ಣಾಗುತ್ತೆ ಅಂತ. ಅವಳು ಇನ್ನೂ ಸ್ಕೂಲಿಂದ ಬಂದಿಲ್ಲ, ಅಷ್ಟೊತ್ತಿಗೆಲ್ಲ ಕಟ್ ಮಾಡ್ಬಿಟ್ಟು ಎತ್ಕೊಂಡು ಹೋಗಿರ್ತೀನಿ. ಇದು ಮಾತ್ರ ಫುಲ್ಲು ರೆಡ್ ಆಗೈತೆ. ಇದು ಮತ್ತೆ ಇದು ಇವೆರಡನ್ನ ಕಟ್ ಮಾಡ್ತೀನಿ, ಇನ್ನೆರಡನ್ನ ಕಟ್ ಮಾಡ್ಬಿಡ್ತೀನಿ. ಇಲ್ಲಿ ಇದ್ರೆ ಇರುವೆಗಳೆಲ್ಲ ತಿಂತಾ ಇದ್ದಾವೆ ನೋಡಿ, ಅದಕ್ಕೆ ಕಟ್ ಮಾಡಿ ಎತ್ತಿಕ್ಬಿಡ್ತೀನಿ. ಇದು ಸ್ಟ್ರಾಬೆರಿ ಗಿಡ. ಇಲ್ಲೂ ಬದನೆಕಾಯಿ ಗಿಡ ಹಾಕಿದ್ದೀನಿ, ಯಾಕೋ ಎಲ್ಲ ವೈಟ್ ಊಟೋಗುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ಹೀರೆಕಾಯಿ, ಅದು ಎಂತಕ್ಕೂ ಒಣಗೋಗ್ಬಿಟ್ಟೈತೆ ನೋಡ್ರಿ. ಅದು ಬಿಟ್ರೆ ನೆಕ್ಸ್ಟ್ ಹಾಕಿರೋದು ನಾನು ಕೊತ್ತಂಬರಿ ಸೊಪ್ಪು. ಎಲ್ಲ ಹೂವು ಆಗ್ಬಿಟ್ಟೈತೆ, ಕಟ್ ಮಾಡ್ಕೋಬೇಕು. ಅದ್ ಬಿಟ್ರೆ ಇದೇನ್ ಗಿಡ ಅಂತ ಗೊತ್ತಿಲ್ಲ, ಅದಾಗದೇ ಇಟ್ಕೊಂಡ್ಬಿಟ್ಟೈತೆ. ಅದ್ ಬಿಟ್ರೆ ಇಲ್ಲೊಂದು ಮಲ್ಲಿಗೆ ಗಿಡ ಹಾಕಿದೀನಿ.
ಒಂದು ಬದನೆಕಾಯಿ ಗಿಡ ಹಾಕಿದ್ದೀನಿ. ಇವೆರಡು ಇರ್ಲಿ, ನಾಳೆ ಕಟ್ ಮಾಡ್ಕೊಂತೆ. ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಪುಟ್ಟು ದೇವ್ರ ಮನೆ, ಇವತ್ತು ಜಾಸ್ತಿ ಹೂವು ಇಲ್ಲ, ಅದಕ್ಕೋಸ್ಕರ ಹಿಂಗ್ ಕಾಣ್ತಾ ಐತೆ. ಇಷ್ಟ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.